ಇದೊಂದು ಮಷೀನ್ ತರಿಸ್ಬಿಟ್ರೆ ಭೀಮಾ ಮಾಡದವರ ಕೆಲಸನ ಇದೊಂದು ಮಷೀನ್ ಮಾಡುತ್ತೆ. ದಯವಿಟ್ಟು ಇದೊಂದು ಮಷೀನ್ ತರಿಸ್ಕೊಟ್ಬಿಡ್ರಪ್ಪ. ಆದ್ರೆ ತುಂಬಾ ವರ್ಷಗಳಾದ್ರೆ ಬೋನಲ್ಲಿ ಇರ್ತಕ್ಕಂಥ DNA ಹೊರಟೋಗುತ್ತೆ. ಹಾಗಾದ್ರೆ ಬೋನಲ್ಲಿ ಇರ್ತಕ್ಕಂಥ DNA ಎಷ್ಟು ವರ್ಷಗಳ ನಂತರ ನಾಶ ಆಗುತ್ತೆ? ಈ ಭೀಮಾ ಅನ್ನೋ ವ್ಯಕ್ತಿನೇ ಸುಳ್ಳು. ಮುಂಚೆ ಸಾಕ್ಷಿ ಹೇಳ್ತೀನಂತ ಸ್ಟೇಷನ್ಗೆ ಬಂದಂತ ಭೀಮಾನೇ ಬೇರೆ, ಇವಾಗ ಕಾಡಲ್ಲಿ ತನಿಖೆಯಲ್ಲಿ ಇರ್ತಕ್ಕಂಥ ಭೀಮಾನೇ ಬೇರೆ. 100% ಇದರಲ್ಲಿ ಡೌಟೇ ಇಲ್ಲ. ಭೀಮಾ ಎಲ್ಲರೂ ದಾರಿ ತಪ್ಪಿಸ್ತಾ ಇದ್ದಾನೆ. ಸೌಜನ್ಯಾಗ ನ್ಯಾಯ ಕೊಡಿಸ್ತೀನಂತ ಬಂದಂತ ಭೀಮನ್ನೂ ನಂಬುದ್ವಿ, ಸಮೀರ್ನೂ ನಂಬುದ್ವಿ. ಆದ್ರೆ ಭೀಮಾ ತೋರಿಸಿದಂತ 9 ರಿಂದ 13ನೇ ಪಾಯಿಂಟ್ ಅಲ್ಲಿ ಏನೇನೆಲ್ಲ ಸಿಕ್ಕಿದೆ ಗೊತ್ತಾ? ಒಂದು ವೇಳೆ ನಾನು ತೋರಿಸಿದಂತ ಪಾಯಿಂಟ್ ಗಳಲ್ಲಿ ಏನೂ ಸಿಕ್ಕಿಲ್ಲ ಅಂದ್ರೆ ನನಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ಬಿಡಿ ಅಂತ ಸ್ವತಃ ಭೀಮನೇ ಕೇಳ್ಕೊತಾ ಇದ್ದೇನೆ. ಇದಕ್ಕಿಂತ ಇನ್ನೇನ್ ಬೇಕು? ಭೀಮ ನಂಬ್ಕೊಂಡಿದ್ದಕ್ಕೆ ಸರಿಯಾಗಿ ಕೊಟ್ಟ ಚಿಪ್ಪು. ಸರಿಯಾಗಾಯ್ತಲ್ಲ ರೀ. ಭೀಮಾ ಹೇಳಿದ್ ಸತ್ಯನೇ ಆಗಿದ್ರೆ ಅವ್ನು ತೋರಿಸಿದಂತ 13 ಪಾಯಿಂಟ್ಗಳಲ್ಲಿ ಏನಾದ್ರೂ ಸಿಗ್ಬೇಕಾಗಿತ್ತಲ್ರಿ. ಅಲ್ಲಿ ಸಿಕ್ತಲ್ಲಪ್ಪ 6ನೇ ಪಾಯಿಂಟ್ ಅಲ್ಲಿ. ಏನ್ ಸಿಕ್ತು? ಬದನೆಕಾಯಿ ಸಿಕ್ಕಿದ್ದು 4 ಮೂಳೆನೋ 12 ಮೂಳೆನೋ ಅಂತ ಇನ್ನೂ ಡಿಸ್ಕಷನ್ ಅಲ್ಲಿ ಇದೆ. ಅದಿನ್ನು ಕನ್ಫರ್ಮ್ ಆಗಿಲ್ಲ. ನನಗನ್ಸುತ್ತೆ ಮಾಸ್ಕ್ ಹಾಕೊಂಡು ಕಾರ್ಡ್ಗೆ ಸರ್ಚ್ ಮಾಡೋದಕ್ಕೆ ಅಂತ ಬಂದಿರತಕ್ಕಂಥ ಭೀಮಾ ಯಾರೋ ಬೇರೆ ಫೇಕ್ ಭೀಮಾ ಯಾಕೆ ಆಗಿರಬಾರ್ದು. ಸೌಜನ್ಯ ವಿಚಾರದಲ್ಲಿ ನ್ಯಾಯ ಸಿಕ್ಕಲ್ಲ ಕಣ್ರಿ. ಸಿಕ್ಕಲ್ಲ ಅಷ್ಟೇ. ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಧರ್ಮಸ್ಥಳ ಫೈಲ್ಸ್, ಸೌಜನ್ಯ ಫೈಲ್ಸ್ಗೂ ಕೂಡ ಸ್ವಾಗತ. ಇವತ್ತಿನ ದಿನ ಧರ್ಮಸ್ಥಳ ಫೈಲ್ಸ್ ತಗೊಂಡಿರ್ತಕ್ಕಂಥ ನೆಕ್ಸ್ಟ್ ಸ್ಟೆಪ್ ಯಾವ ಒಂದು ಹಂತಕ್ಕೆ ಹೋಗಿದೆ ಅಂತಂದೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಓಡಿಸ್ದೆ ಪೂರ್ತಿಯಾಗಿ ನೋಡಿ. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಬಂದು ನನಗೆ ಬೈಯಕ್ಕೆ ಹೋಗ್ಬೇಡಿ. ಬಿಕಾಸ್ ಪೂರ್ತಿ ನೋಡಿದವ್ರು ಯಾರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಬೈಯಲ್ಲ. ಅದಕ್ಕೋಸ್ಕರ ಮೊದಲನೇದಾಗಿ ಇವತ್ತು ನಾನು ಮಾತಾಡಕ್ಕೆ ಬಂದಿರತಕ್ಕಂಥ ವಿಚಾರ ನೆಕ್ಸ್ಟ್ ಸ್ಟೆಪ್ ಎಲ್ಲಿವರೆಗೂ ಹೋಗಿದೆ ಅಂತಂದರೆ, ಈ ಕೇಸಲ್ಲಿ ಭೀಮಾ 1 ರಿಂದ 13 ಪಾಯಿಂಟ್ಗಳನ್ನ ಮಾಡಿದ್ದ. ಈ 13 ಪಾಯಿಂಟ್ಗಳಲ್ಲಿ ನಾನು ಶವಗಳನ್ನ ಊತಾಕಿದ್ದೀನಿ ಅಂತ. ಬಟ್ 13 ಪಾಯಿಂಟ್ಗಳಲ್ಲಿ ಅವನು ಎಸ್ಪೆಷಲಿ ತುಂಬ 100%, 100ಗೆ 200% ಅವ್ನು ನಂಬಿಕೆ ಇಟ್ಟಂಥ ಪಾಯಿಂಟ್ಸ್ಗಳು ಬಂದು 9 ರಿಂದ 13 ಪಾಯಿಂಟ್ಗಳು. ಈ ಪಾಯಿಂಟ್ಸ್ಗಳಲ್ಲಿ ನಾನು ಅಕ್ಕಪಕ್ಕದಲ್ಲೇ ಶವಗಳನ್ನ ಊತಿದ್ದಿದೆ. ಸೊ ಹಾಗಾಗಿ ಈ ಪಾಯಿಂಟ್ಗಳು ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದ. ಬಟ್ ಈಗ 1 ರಿಂದ 8 ಪಾಯಿಂಟ್ಗಳು ಫೇಲ್ ಆಯಿತು. ಆದರೆ ಅವನು ಹೇಳ್ದಂಥ ಪಾಯಿಂಟ್ಸ್ಗಳು, ನಂಬಿಕೆ ಇಟ್ಟಂಥ ಪಾಯಿಂಟ್ಸ್ಗಳು 9 ರಿಂದ 13 ಆದರೆ ನಿಜಕ್ಕೂ ಅಟ್ಲೀಸ್ಟ್ ಒಂದು ಪ್ರೂಫ್ ಅಂತ ಸಿಗೋ ರೀತಿ ಮಾಡಿದ್ದು 6ನೇ ಪಾಯಿಂಟ್ ಎಲ್ರಿಗೂ ಒಂದು ಧೈರ್ಯ ತಂದುಕೊಡ್ತು, ಒಂದು ಭರವಸೆ ತಂದುಕೊಡ್ತು. ಆದರೆ 9 ರಿಂದ 13ನೇ ಪಾಯಿಂಟ್ವರೆಗೂ ಯಾವ ಒಂದು ಪಾಯಿಂಟ್ಸ್ಗಳನ್ನ ಅವನು ನಂಬಿಕೆ ಇಟ್ಟಿದ್ದ ಆ ಪಾಯಿಂಟ್ಸ್ಗಳೆಲ್ಲ ಕೂಡ ವಿಫಲ ಆಗೋಗಿದೆ. ಅಲ್ಲಿ ಯಾವುದೇ ಥರದ ಅವಶೇಷಗಳಾಗಲಿ ಪ್ರೂಫ್ಗಳಾಗಲಿ ಸಿಕ್ಕಿಲ್ಲ. ಸಿಕ್ಕಿರೋದೆಲ್ಲ ಬರೀ ಸಣ್ಣ ಪುಟ್ಟ ಚೂರುಗಳು. ಬಟ್ ಇಲ್ಲಿ ಈ ಸಣ್ಣ ಪುಟ್ಟ ಚೂರುಗಳು ಸಿಕ್ಕಿದೆ ಅಂತ ಏನು ಹೇಳ್ತಾ ಇದ್ದೀನಿ. ಈಗ 4 ಮೂಳೆ, 6 ಮೂಳೆ, 12 ಮೂಳೆಗಳು ಸಿಕ್ತು. ಈ ಒಂದಷ್ಟು ಮಾತುಕತೆಗಳನ್ನ ನೀವು ಈಗ ಒಂದು 3-4 ಡೇಸಿಂದ ಕೇಳ್ಕೊಂಬಂದಿದ್ದೀರಾ. ಇವೆಲ್ಲನೂ ನೆಕ್ಸ್ಟು ಬಾಡಿಗಳನ್ನ ಐಡೆಂಟಿಫೈಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತಾ? 10 ವರ್ಷಗಳು ದಾಟಿದ್ರೆ ಮೂಳೆಗಳಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ, ಮೂಳೆಗಳನ್ನ ಇಟ್ಕೊಂಡು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು. ಅದ್ರ ಜೊತೆಗೆ ಈಗ ಈ ಕೇಸಲ್ಲಿ ಭೀಮನ ವಿಚಾರದಲ್ಲಿ ಭೀಮನಿಗೆ ಸಂಬಂಧಪಟ್ಟಂತ ಲಾಯರ್ ನೆಕ್ಸ್ಟ್ ಯಾವ ಒಂದು ಸ್ಟೆಪ್ಪನ್ನು ಕೈಗೆತ್ಕೊಂಡಿದ್ದಾರೆ, ಏನು ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಹಾಗಾಗಿ ಈ ಒಂದಷ್ಟು ವಿಚಾರಗಳ ಬಗ್ಗೆ ನಾನು ಈಗ ಮಾತಾಡ್ತೀನಿ. ತುಂಬ ಲ್ಯಾಗ್ ಮಾಡಕ್ ಹೋಗಲ್ಲ, ವಿಷಯಕ್ಕೆ ಬರ್ತೀನಿ. ಮೊದಲನೇದಾಗಿ 6ನೇ ಪಾಯಿಂಟಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿತ್ತಲ್ವಾ. ಈಗ ಮೂಳೆಗಳ ವಿಚಾರದಿಂದ ನಾವು ಫಸ್ಟ್ ಮಾತುಕತೆ ಶುರು ಮಾಡೋಣ. ಮೂಳೆಗಳಿಂದ ಇಟ್ಕೊಂಡು ಏನೇನೆಲ್ಲ ಮಾಡ್ಬೋದು ಅಂದರೆ DNA ಫೈಂಡ್ ಔಟ್ ಮಾಡ್ಬೋದು. ಈ DNA ಸಿಕ್ಕಿದ್ರೆ ಈಗ ಮಿಸ್ಸಿಂಗ್ ಕಂಪ್ಲೇಂಟ್ ಲಿಸ್ಟಲ್ಲಿ ಇರ್ತಕ್ಕಂಥ ಆ ವ್ಯಕ್ತಿಗಳು ಯಾರ್ಯಾರು, ಅವರು ಕಾಣೆಯಾಗಿ ಎಷ್ಟು ವರ್ಷಗಳಾಗೋಗಿದೆ, ಅವರ ಒಂದು ಹೆಸರಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆನೋ ಇಲ್ವಾ. ಓಕೆ, ರಿಜಿಸ್ಟರ್ ಆಗಿತ್ತು ಅಂತಲೇ ಇಟ್ಕೊಳ್ಳಿ. ರಿಜಿಸ್ಟರ್ ಆಗಿದ್ರೆ ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಹೆಸರೇನು, ಆ ವ್ಯಕ್ತಿ ಸಂಬಂಧಪಟ್ಟಂಥ DNA, ಅವರ ಫ್ಯಾಮಿಲಿಯವರ ಯಾವುದೋ ಒಂದು DNA, ಆ DNA ಮತ್ತು ಈ ಬೋನಲ್ಲಿ ಇರ್ತಕ್ಕಂಥ DNA, ಈ ರೀತಿ ಒಂದಷ್ಟು DNAಗಳ ಮೂಲಕ ಬೋನನ್ನು ಇಟ್ಕೊಂಡು ಆ ವ್ಯಕ್ತಿಯನ್ನು ಫೈಂಡ್ ಔಟ್ ಮಾಡುವಂಥ ಒಂದು ವೇ ಇದೆ. ಸೊ ಹಾಗಾಗಿ ಬೋನ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡ್ಬೋದು. ಆದರೆ ತುಂಬ ವರ್ಷಗಳಾದರೆ ಬೋನಲ್ಲಿರ್ತಕ್ಕಂಥ DNA ಹೊರಟೋಗುತ್ತೆ. ಹಾಗಾದರೆ ಬೋನಲ್ಲಿರ್ತಕ್ಕಂಥ DNA ಎಷ್ಟು ವರ್ಷಗಳ ನಂತರ ನಾಶ ಆಗುತ್ತೆ? DNA ಫೈಂಡ್ ಔಟ್ ಆಗಬೇಕು ಅಂತಂದರೆ ಎಷ್ಟು ವರ್ಷಗಳಾಗಿರಬೇಕು? ಮೊದಲನೇದಾಗಿ DNA ಒಂದು ಬೋನಿಂದ 100 ವರ್ಷಗಳವರೆಗೆ ಇರುತ್ತೆ. ಹೌದು, 100 ವರ್ಷದ ಹಳೆಯ ಬೋನ್ ಇದ್ರೂ ಕೂಡ ಅದರಿಂದ DNA ಪತ್ತೆ ಹಚ್ಬೋದು ಅಂತಂದೇಳಿ ಸೈಂಟಿಫಿಕಲಿ ಕೂಡ ಪ್ರೂವ್ ಮಾಡಿ ತೋರಿಸಿದ್ದಾರೆ ನಮ್ಮ ಸೈಂಟಿಸ್ಟ್ಗಳು. ಈಗ ಅದೇ ವಿಚಾರಕ್ಕೆ ಬಂದರೆ ಇದು ಬರೀ 11 ವರ್ಷಗಳದ್ದು. ಈ 11 ವರ್ಷಗಳಾಗಿರೋದ್ರಿಂದ ಇಲ್ಲಿ ಫೈಂಡ್ ಔಟ್ ಮಾಡೋದಕ್ಕೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ಯಾವುದೇ ಥರದ್ದು ಗೊಂದಲಗಳು ಬೇಕಾಗಿಲ್ಲ. ಡೆಫಿನೆಟ್ ಆಗಿ ಫೈಂಡ್ ಔಟ್ ಮಾಡ್ಬೋದು. ಆದರೆ ಈಗ ನೆಕ್ಸ್ಟ್ ಮಾತುಕತೆ ಯಾವುದಕ್ಕೆ ಬರ್ತೀನಿ ಅಂತಂದರೆ, ಈಗ ನಮ್ಮ ಲಾಯರ್ ಈಗ ಬಿಡಿ 13 ಪಾಯಿಂಟ್ಗಳಿತ್ತು, ಅಲ್ಲೆಲ್ಲ ಏನು ಸಿಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಭೀಮಾ ಮಾಡಿರ್ತಕ್ಕಂಥ ಪಾಯಿಂಟ್ಗಳು ಸುಳ್ಳಾಗಿರ್ಬೋದು, ನಿಜವಾಗ್ಲೂ ಭೀಮಾನೇ ಯಾರು ಗೊತ್ತು, ಭೀಮಾ ಕೇಸ್ ಡೈವರ್ಟ್ ಮಾಡೋದಕ್ಕೆ ಅಂತಾನೆ ಬಂದಿದ್ದಾನ. ಸಾಕಷ್ಟು ಮಾತುಕತೆಗಳು ರೀ. ಕಮೆಂಟ್ ಸೆಕ್ಷನ್ಗಳು ಓದ್ತಾ ಇದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಷ್ಟೇ ಅಲ್ಲ, ಬೇರೆ ವ್ಯಕ್ತಿಗಳ ಕಮೆಂಟ್ ಸೆಕ್ಷನ್ ಕೂಡ ಓದ್ತಾ ಇರ್ತೀನಿ ನಾನು.
ಜನಗಳ ಮನಸ್ಥಿತಿ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಅಲ್ಲೆಲ್ಲ ಕೂಡ ಇದೆ ಚರ್ಚೆ. ನಿಜವಾಗ್ಲೂ ಭೀಮಾನೇ ಸುಳ್ಳು ಅಂತಂದೇಳಿ. ಈಗ ನಾನು ಹೇಳಕ್ ಬಂದಿರೋ ವಿಚಾರ ಏನಪ್ಪಾ ಅಂತಂದ್ರೆ 11 ವರ್ಷಗಳಾದ್ಮೇಲೆ ಅರಣ್ಯನೇ ಬದಲಾಗುತ್ತೆ ಅಂತ ನಾನು ಈ ಒಂದು 2 ವಿಡಿಯೋದಲ್ಲೂ ಹೇಳಿದೆ. ಸೊ ಅರಣ್ಯನೇ ಬದಲಾದ್ಮೇಲೆ ಜಾಗ ಕೂಡ ಬದಲಾಗುತ್ತೆ. ದಿಬ್ಬ ಇದ್ದಿದ್ದು ಗುಂಡಿ ಆಗುತ್ತೆ, ಗುಂಡಿ ಇದ್ದಿದ್ದು ದಿಬ್ಬ ಆಗುತ್ತೆ, ಎತ್ತರ ಪ್ರದೇಶ ತಗ್ಗು ಪ್ರದೇಶಕ್ಕೆ ಇಳಿಯುತ್ತೆ. ಸೊ ಆಗ ಯಾರು ಗೊತ್ತು, ಎತ್ತರ ಇರೋದು ತೆಗ್ಗಾಗ್ಬೋದು ಅಥವಾ ನೆಲಸಮ ಆಗ್ಬೋದು, ಸಮಾನ ಆಗ್ಬೋದು. ಸೊ ಜಸ್ಟ್ ಒಂದು ಪಾಯಿಂಟ್, ಬರೀ ಒಂದು 2 ಅಡಿ ಡಿಫ್ರೆನ್ಸ್ ಆಯಿತು ಅಂದರೆ ಅಲ್ಲಿ ಪಾಯಿಂಟ್ ಹೋಗುವಂಥ ಒಂದು ವೇನೇ ಬೇರೆ ಆಗೋಗುತ್ತೆ. ಸೊ ಸಿಕ್ಕಲ್ಲ. ಸೊ ಈ ಥರದೊಂದು ಪ್ರಾಬ್ಲಮ್ ಆಗಿರೋದ್ರಿಂದ ಭೀಮನಿಗೆ ಸಂಬಂಧಪಟ್ಟಂಥ ಲಾಯರ್ ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತಂದರೆ ಅದರ ಒಂದು ಸ್ಕ್ರೀನ್ಶಾಟ್ ಕೂಡ ನಾನು ತೊಗೊಂಡು ಬಂದಿದ್ದೀನಿ, ನಿಮಗೆ ಡಿಸ್ಪ್ಲೇ ಆಗ್ತೀನಿ ನೋಡಿ. ಭೀಮನಿಗೆ ಸಂಬಂಧಪಟ್ಟಂಥ ಲಾಯರ್ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಈಗ ಆಲ್ರೆಡಿ ಭೀಮ ಇಷ್ಟು ಪಾಯಿಂಟ್ಸ್ಗಳನ್ನ ಮಾಡ್ತಾ ಇದ್ದಾನೆ, ಇಷ್ಟು ಪಾಯಿಂಟ್ಸ್ಗಳನ್ನ ಮಾಡಿ ಅದರಲ್ಲಿ ಏನಾದರೂ ವಿಫಲ ಆಯಿತು ಅಂದರೆ ಅದಕ್ಕೆ ಹೌದು ಅವನಿಗೆ ಶಿಕ್ಷೆ ಆಗುತ್ತೆ. ಆ ಶಿಕ್ಷೆನ ಅನುಭವಿಸೋದಕ್ಕೂ ನಾನು ರೆಡಿ ಇದ್ದೀನಿ ಅಂತ ಅವನು ಒಪ್ಕೊಂಡು ಬಂದಿದ್ದಾನೆ. ಸೊ ಈಗ ಇಷ್ಟೆಲ್ಲ ಆಗಿ ಎಷ್ಟೋ ವರ್ಷಗಳ ನಂತರ 11 ವರ್ಷಗಳ ನಂತರ ಅರಣ್ಯ ಬದಲಾಗುತ್ತೆ, ಜಾಗ ಬದಲಾಗುತ್ತೆ. ಸೊ ಆ ರೀತಿ ಭೀಮ ಮಾಡಿದಂಥ ಪಾಯಿಂಟ್ಸ್ಗಳಲ್ಲಿ ಏನು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ದಯವಿಟ್ಟು ನೀವು ನಾವೀಗ ಮಾಡ್ಕೊಳ್ತಾ ಇರ್ತಕ್ಕಂಥ ಮನವಿಯ ಮೇರೆಗೆ ಈ ಒಂದು ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡರ್ ಆ ಒಂದು ಫೋಟೋ ಕೂಡ ತೋರಿಸ್ತೀನಿ ನಾನು. ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡರ್ ಅಂತ, ಇದಕ್ಕೆ ನೀವು ಇದರ ಮೂಲಕ ತನಿಖೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಸರಿ, ಈಗ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡರ್ ಅಂದರೆ ಏನಪ್ಪಾ ಅಂತ ನಿಮ್ಮ ತಲೆ ನೋಡ್ತಾ ಇರುತ್ತಲ್ವಾ. ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡರ್ ಏನಂದರೆ, ಇದು ಬಂದು ಭೂಮಿಯಲ್ಲಿರ್ತಕ್ಕಂಥ ಬೋನ್ಸ್ಗಳನ್ನ ಡಿಟೆಕ್ಟ್ ಮಾಡುತ್ತೆ. ಇನ್ನು ಬೇರೆ ಬೇರೆ ವಸ್ತುಗಳನ್ನೂ ಕೂಡ ಡಿಟೆಕ್ಟ್ ಮಾಡುತ್ತೆ. ಬಟ್ ನಮಗೆ ಈಗ ಮೇಜರ್ಲಿ ಬೇಕಿರೋದು ಬೋನ್ಸ್ಗಳಾಗಿರೋದ್ರಿಂದ ಬೋನ್ಸ್ಗಳನ್ನ ಡಿಟೆಕ್ಟ್ ಮಾಡುತ್ತೆ. ಸೊ ತುಂಬ ಹೆಲ್ಪ್ ಆಗುತ್ತೆ. ಹಾಗಾದರೆ ಎಷ್ಟು ಆಳದಲ್ಲಿದ್ದರೂ ಡಿಟೆಕ್ಟ್ ಮಾಡಿಬಿಡುತ್ತಾ? ಸಪೋಸ್ ಈಗ 10 ವರ್ಷಗಳ ನಂತರ ಈಗಿದ್ದಂಥ ಭೂಮಿ ಮೇಲೆ 10 ವರ್ಷಗಳ ನಂತರ ಒಂದು 10 ಅಡಿ ಮಣ್ಣು ಬಿದ್ದುಬಿಟ್ಟಿರುತ್ತೆ. ಡಿಟೆಕ್ಟ್ ಮಾಡುತ್ತಾ? ಇಲ್ಲ, ಮಾಡಲ್ಲ. ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಹೌದು, ನಿಜ, ನೆಲ ಒಂದಷ್ಟು ಲಿಮಿಟ್ಸ್ ಅಂತ ಇದೆ, ಅದಕ್ಕೂ ಕೂಡ ಇಷ್ಟು ಫೀಟ್ ಅಂತ ಇದೆ. ಆ ಒಂದು ಫೀಟ್ ದಾಟ್ತು ಅಂದರೆ ಅದು ಕೂಡ ಡಿಟೆಕ್ಟ್ ಮಾಡಲ್ವಂತೆ. ಸೊ ಅದ್ರ ಬಗ್ಗೆ ಕೂಡ ನಾನು ರಿಸರ್ಚ್ ಮಾಡಿ ನೋಡಿದೆ. ಅದನ್ನು ಡಿಟೆಕ್ಟ್ ಮಾಡೋದು ತುಂಬ ಕಷ್ಟ. ಬಟ್ 100 ಶವಗಳಲ್ಲಿ ಯಾವುದೋ ಒಂದು ಶವ ಆದರೂ ನೆಟ್ಟಿಗೆ ಇರಲೇಬೇಕಲ್ಲ, ಅವತ್ತು ಹೆಂಗಿತ್ತೋ ಇವತ್ತು ಹಂಗೆ ಇರಲೇಬೇಕಲ್ಲ. ಸೊ ಆದರೂ ಕೂಡ ಈ ಒಂದು ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡರ್ನ ಆ ಒಂದು ಫಾರೆಸ್ಟಲ್ಲಿ ತಗೊಂಡೋಗಿ ಸರ್ಚ್ ಮಾಡೋದ್ರ ಮೂಲಕ ಡೆಫಿನೆಟ್ಲಿ ತನಿಖೆಗೆ ಹೆಲ್ಪ್ ಆಗುತ್ತೆ ಅಂತ ನನಗೂ ಅನ್ನಿಸ್ತು. ಅದನ್ನೇ ಕೂಡ ಲಾಯರ್ ಸುಜಾತಾ ಭಟ್ ಅವರು, ಭೀಮನಿಗೆ ಸಂಬಂಧಪಟ್ಟಂಥ ಲಾಯರ್ ಸುಜಾತಾ ಭಟ್ ಅವರು ಅದನ್ನೇ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಈಗ 13 ಪಾಯಿಂಟ್ಗಳೇನು ಫೇಲ್ ಆಗೋಯ್ತು, ಇದರಲ್ಲಿ ಸಿಕ್ಕಿದ್ದು ಅಲ್ಪ ಸ್ವಲ್ಪ ಚೂರು ಮೂಳೆಗಳು ಮಾತ್ರ ಸಿಕ್ಕಿದೆ. ಈಗ ಈ ಮೂಳೆಗಳಿಂದ ಏನೇನು ಮಾಡಬೇಕು ಆ ತನಿಖೆ ನಡೆಯುತ್ತೆ. FSL ತಂಡ ಇದನ್ನ ಎಲ್ಲಿ ಕಳಿಸ್ಕೊಟ್ಟಿದೆ, ಯಾವ ದೇಶಕ್ಕೆ ಕಳಿಸ್ಕೊಟ್ಟಿದೆ, ಎಲ್ಲಿ ಇದನ್ನ ಒಂದು ತನಿಖೆ ನಡೆಸ್ತಾರೆ, ಎಲ್ಲಿ ಫೈಂಡ್ ಔಟ್ ಮಾಡ್ತಾರೆ, ಅದೆಲ್ಲ ಸೆಕೆಂಡ್ರಿ. ಬಟ್ ಇದರಿಂದ ಏನೋ ಒಂದು DNA ಸಿಕ್ಕ ತಕ್ಷಣ ಡೈರೆಕ್ಟಾಗಿ ಈಗ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತಾ? ಆಗಲ್ಲ, ಡೆಫಿನೆಟ್ಲಿ ಆಗಲ್ಲ. ಯಾಕೆ ಅಂತಂದರೆ ಇದರಿಂದ ಜಸ್ಟ್ ಈ ವ್ಯಕ್ತಿಗೆ ಸಂಬಂಧಪಟ್ಟವಂಥವನು ಅಂತ ಒಂದು DNA ಟೆಸ್ಟ್ ಮಾಡ್ಬೋದು, ಒಂದು ರಿಲೇಟೆಡ್ DNA ಫೈಂಡ್ ಔಟ್ ಮಾಡ್ಬೋದೇ ಹೊರತು, ಬಟ್ ಈ ವ್ಯಕ್ತಿ ಇದೇ ಆಗ್ಬಿಟ್ಟು ಸತ್ತೋಗಿದ್ದಾನೆ ಪ್ಲಸ್ ಈ ವ್ಯಕ್ತಿಗೆ ಇವನೇ ಹತ್ಯೆ ಮಾಡಿದಾನೆ ಅಂತ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದು ಕೂಡ ಪ್ರಾಬ್ಲಮ್ ಇದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್, ಈ ಒಂದು ಕೇಸಲ್ಲಿ ಜಯ ಸಿಗಬೇಕು, ನ್ಯಾಯ ಗೆಲ್ಲಬೇಕು ಅಂದರೆ ನನ್ನ ಒಂದು ಅನಿಸಿಕೆ ಇರೋ ಒಂದು ಕೊನೆಯ ಆಪ್ಷನ್ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡರ್. ಇದನ್ನು ತರಿಸಿ ಫಾರೆಸ್ಟಲ್ಲಿ ರೌಂಡ್ಸ್ ಹೊಡೆಸ್ದಾಗ್ಲೇ ಅಲ್ಲಿರ್ತಕ್ಕಂಥ ಎಷ್ಟೋ ಶವಗಳು ಪತ್ತೆ ಆಗೋದು. ಇದನ್ನು ತಂದು ಪತ್ತೆ ಮಾಡಿದ ತಕ್ಷಣ ನ್ಯಾಯ ಸಿಕ್ಬಿಡುತ್ತಾ? ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ ಕಣ್ರಿ. ಆ ಊರಿನ ಜನಗಳಲ್ಲಿ ಹಿಂಗೆ ಒಂದು ಮೈಂಡ್ ಸೆಟ್ ಇದೆ ಅಂತಂದರೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು, ಆ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳೇನಿದ್ದಾರೆ ಅವ್ರು ಹೇಳೋ ಪ್ರಕಾರ ಅಲ್ಲಿ 100 ಶವಗಳು ಸಿಕ್ಕರೂ ಕೂಡ ನಾವು ನಂಬೋದಿಲ್ಲ. ಯಾಕೆ ಅಂದರೆ ಈ ಕೇಸಲ್ಲಿ ಇವರೇ ಮಾಡಿದ್ದು ಅಂತ ನಾವು ನಂಬೋದಿಲ್ಲ. ಯಾಕೆ ಅಂತಂದರೆ ನಾವು ಇಲ್ಲಿ ಪ್ರತಿನಿತ್ಯ ಎಷ್ಟೋ 100 ಅನಾಥ ಶವಗಳು, ಅನಾಮಧೇಯ ಶವಗಳನ್ನ ನಾವು ನೋಡಿದ್ದೀವಿ. ನೇತ್ರಾವತಿ ನದಿ ದಂಡೆಯಲ್ಲಿ ನೋಡಿದ್ದೀವಿ. ಸೊ ಹಾಗಾಗಿ ಎಷ್ಟೋ ಅನಾಥ ಶವಗಳಿಗೆ ಒಂದು ಏನೇನು ಮಾಡಬೇಕು ಆ ಒಂದು ವ್ಯವಸ್ಥೆನ ಮಾಡಿ, ಅದೇ ಕಾಡಲ್ಲೇ ಜಾಗ ಇಲ್ಲ ಅಂತಂದೇಳಿ ಅದೇ ಕಾಡಲ್ಲೇ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನಾವು ಇದರಲ್ಲಿ ಏನಾದರೂ 100 ಶವಗಳು ಸಿಕ್ಕರು, 100 ಅಸ್ಥಿಪಂಜರಗಳು ಸಿಕ್ಕರು ಕೂಡ ನಮ್ಮ ದೊಡ್ಡವರೇ ಇದಕ್ಕೆ ಕಾರಣ ಅಂತ ನಾವಂತೂ ಒಪ್ಕೊಳ್ಳಲ್ಲ. ಬಿಕಾಸ್ ಯಾಕೆ ಅಂತಂದರೆ ನಾವು ಕಣ್ಣಾರೆ ನೋಡಿದ್ದೀವಿ. ಇವೆಲ್ಲ ಅಲ್ಲಿ ಸಿಗ್ತಕ್ಕಂಥ ಎಲ್ಲ ಡೆಡ್ ಬಾಡಿಗಳೇನಿದೆ ಅವೆಲ್ಲ ಅನಾಮಧೇಯ, ಹೆಸರು, ಕುಲ, ಗೋತ್ರ ಏನೂ ಇಲ್ಲದೆ ಬಂದು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋವಂಥವ್ರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ತುಂಬ ಕ್ರಿಟಿಕಲ್ ಆಗಿದೆ ಈ ಒಂದು ಕೇಸ್. ಗೆಲ್ಲೋದಿದೆಯಲ್ಲ ನಿಜವಾಗ್ಲೂ ತುಂಬ 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 ಕಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಆದರೂ ನ್ಯಾಯ ಗೆಲ್ಲಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ನಂಬಿಕೆ ಏನು ಬರ್ತಾ ಇದೆ. ಈಗ 2 ದಿನದಿಂದ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಒಂದು ಶಿಕ್ಷೆ ಆಯಿತು, ಜೀವಾವಧಿ ಶಿಕ್ಷೆ.
ಸೊ ಅಂಥ ದೊಡ್ಡ ವ್ಯಕ್ತಿಗೇನೆ ಆ ಒಂದು ಶಿಕ್ಷೆ ಆಯಿತು. ಬಟ್ ಆ ಒಂದು ಹೋಪ್ ನನಗಿದೆ. ಆ ರೀತಿ ಕೂಡ ಎಲ್ಲೋ ಒಂದು ಪಾಯಿಂಟಲ್ಲಿ ಹಿಂಗಾಗ್ಬಿಟ್ಟು ನ್ಯಾಯ ಸಿಗುತ್ತೆ ಅಂತ ನೋಡೋಣ. ಅದಾದಮೇಲೆ ಇವತ್ತಿನ ದಿನ ಏನೇನೆಲ್ಲ ಡಿಸ್ಕಷನ್ ಆಗ್ತಾ ಇದೆ ಅದ್ರ ಬಗ್ಗೆ, ಆಮೇಲೆ ಇದೇ ಧರ್ಮಸ್ಥಳ ಫೈಲ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ಸಾಕ್ಷಿ ಪುರಾವೆಗಳು ಉಟ್ಕೊಂಡಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಆಲ್ರೆಡಿ ಟೈಮ್ ಲೆಂತ್ ಜಾಸ್ತಿ ಆಗೋಯ್ತು. ಸೊ ಮುಂದಿನ ವೀಡಿಯೋದಲ್ಲಿ ಸೌಜನ್ಯ ಫೈಲ್ಸ್ಗೆ, ಧರ್ಮಸ್ಥಳ ಫೈಲ್ಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ 5ರಿಂದ 6 ಸಾಕ್ಷಿಗಳು ಸಾಕ್ಷಿ ಹೇಳೋದಕ್ಕೆ ಅಂತ ಮುಂದೆ ಬಂದಿದ್ದಾರೆ. ಅವ್ರು ಯಾರು, ಏನು, ಎತ್ತ ಅಂತ ವಿಡಿಯೋ ಬೈಟ್ಸ್ ಮೂಲಕ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ಒಂದು ವಿಡಿಯೋನ ನೋಡಿ. ಈಗ ಸದ್ಯಕ್ಕೆ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ, ನ್ಯಾಯ ಗೆಲ್ಲಿ. ಲವ್ ಯು ಆಲ್.